ಹಲೋ ಗೈಸ್, ವೆಲ್ಕಮ್ ಟು ಕಿವಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಅದ ವಿಡಿಯೋ. ಮೊದಲನೇದಾಗಿ ಅಪ್ಡೇಟ್ಸ್ ಬಗ್ಗೆ, ಶಿವಣ್ಣ ಅವರ ಮೂವಿ ಲೈನಪ್ಸ್ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ತುಂಬಾ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. KD ಹಾಗೂ D58 ಬಗ್ಗೆ ಇನ್ಫಾರ್ಮೇಷನ್ ಆಗಿರುವಂಥದ್ದು. KDಯಲ್ಲಿ ಡಿ ಬಾಸ್ ಅವರಿದ್ದಾರಾ, ಇದೆಲ್ಲ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಶಿವಣ್ಣ ಅವರ ಮೂವಿ ಲೈನಪ್ಸಿಗೆ ಬಂದರೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ನಾನು ನೋಡಿರೋ ಹಾಗೆ ರಣಗಲ್ಲಿಂದು ಎರಡು ವಿಷಯಗಳು. ಒಂದು, ಆನಂದ್ ಆಡಿಯೋ ರೈಟ್ಸ್ ತೊಗೊಂಡಿರುವಂಥದ್ದು. ಹಾಗೆಯೇ ನಾನು ಹೇಳಿದಾಗೇನೆ 12ನೇ ತಾರೀಕಿಗೆ ಒಂದು ಟೀಸರ್ ಇಲ್ಲ ಗ್ಲಿಮ್ಸ್ ಕೊಡ್ತಾರೆ ಅಂತ ಹೇಳಿದ್ದೆ. ಹಾಗೆಯೇ ಫಸ್ಟ್ ವರ್ಡಿಕ್ಟು 12ನೇ ತಾರೀಕು ಬರ್ತಾ ಇದೆ. 7ನೇ ತಾರೀಕು ಅಪ್ಡೇಟ್ ಕೊಡೋಕ್ಕಿತ್ತಲ್ಲ, ಅದು ಇದೇನೆ ಅಂತ ಗೊತ್ತಾದಾಗ, ಅಂದರೆ ನಾವು ಕೊಡ್ತಿರೋ ನ್ಯೂಸ್ ಏನಿದೆ ಅಕ್ಯುರೇಟ್ ಆಗಿದ್ದಾಗ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಭೈರವನ ಕೊನೆ ಪಾಠ, ಟು ಬಿ ಹಾನೆಸ್ಟ್, ಒಂದು ಫಿಕ್ಷನಲ್ ಸಿನಿಮಾ. 1400 AD ಅಂದರೆ ಲೈಕ್ ಈ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾನ ಯಾವ ರೀತಿ ನಮಗೆ ತೋರಿಸೋಕೊಟ್ಟಿದ್ದಾರೆ ಅಂತ ನಾವೀಗ ನೋಡೋಕೆ ಕೊಟ್ಟಿರೋವಂಥದ್ದು. ನೀವು ನೋಡ್ತೀರ, ನಮ್ಮ ಕನ್ನಡ ಇಂಡಸ್ಟ್ರೀಲಿ BRB ಬರಬೇಕು, ಅದಾದಮೇಲೆ ಕಲ್ಕಿ ಬಂದಿರೋದಕ್ಕಿಂತನೂ ಮೊದಲು BRB ಬರಬೇಕಿತ್ತು. ಆಯಿತಾ, ಕಿಚ್ಚ ಸುದೀಪ್ ಅವರ BRB ಏನಿದೆ ಇಲ್ಲ, ಅದು ತುಂಬಾ ಹಿಂದೆನೇ ಬರಬೇಕಾಗಿತ್ತು. ಪರವಾಗಿಲ್ಲ, ನಮಗೆ ಕಲ್ಕಿ ಬಂದಿರೋದು ಖುಷಿನೇ, ಯಾಕೆಂದರೆ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. BRB ಮೇಲೆ ಅದೇ ಒಂದು ರೀತಿ ಹೋಪ್ನ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಹೇಮಂತ್ ರಾವ್ ಅವರ ಮೂವಿ ಏನಿದೆಯಲ್ಲ, ಭೈರವನ ಕೊನೆ ಪಾಠ, ನಿಜ ಹೇಳ್ತೀನಿ, ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಅದೇ ಅವರ 45 ಮೂವಿಗೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಜುಲೈ 10th ಬರುತ್ತೆ. ಸೊ ನೋಡೋಣ, ಅವಾಗ ಮಾತಾಡೋಣ. ಈಗ 45 ಮೂವಿ ಬಗ್ಗೆ ಈಗ ಮಾತಾಡೋದು ಬೇಡ. ಓಕೆ, ಈಗ ಭೈರವನ ಕೊನೆ ಪಾಠ ನೋಡೋದಾದರೆ ಇದರಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಬರೋದಾದರೆ ಭೈರತಿ ರಣಗಲ್ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕೆಂದರೆ ನಾವು ಜಸ್ಟ್ ಗ್ಲಿಮ್ಸ್ ನೋಡಿರೋದ್ರಿಂದ, ಜಸ್ಟ್ ಬಿಹೈಂಡ್ ದಿ ಸೀನ್ಸ್ ಹಿಂದೆ ನಡೀತಿರೋವಂಥ ಕೆಲಸಗಳು ಲಾರ್ಜ್ ಸ್ಕೇಲ್ ಎಳ್ದಿರೋದು ನೋಡಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತೀನಿ ಅಂತಲೇ ಹೇಳ್ಬೋದು. ಈಗ ಬರ್ತಿರೋವಂಥ ಆ್ಯಕ್ಚುಯಲ್ ವಿಷಯ ಏನಂತಂದರೆ KD ಮೂವಿ ಬಗ್ಗೆ ಹೇಳ್ತಿರೋವಂಥದ್ದು. KD ಮೂವಿಯಲ್ಲಿ ಡಿ ಬಾಸ್ ಅವರು ಇದ್ದಾರಾ ಅಂತ ನಾನೊಂದು ಕ್ವಶನ್ ಹಾಕಿದ್ದೆ. ಅದಕ್ಕೆ ಇವರು, ಅಂದರೆ KD ಸೆಟ್ಟಲ್ಲಿ ಏನು ವರ್ಕ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಇವರು. ಯಾವುದೇ ಕಾರಣಕ್ಕೂ ನಾನೇ ಹೇಳಿದ್ದೆ, ಲೈಕ್ ಡೆವಿಲ್ ಸೆಟ್ಟಿಂದ ಎಲ್ಲೂ ಹೋಗಿರೋ ವಿಷಯ ನನಗೆ ಎಲ್ಲೂ ಕೇಳ್ಪಟ್ಟಿಲ್ಲ ಅಂತ. ಆದರೂ ಕೂಡ ಇವ್ರ ಕಡೆಯಿಂದ ಕನ್ಫರ್ಮೇಷನ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಈಗ ಹೇಳ್ತಾ ಇದ್ದೀನಿ, KD ಮೂವಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಗ್ಲಿಮ್ಸ್ ರೀತಿಯಾಗಲಿ, ಚೂರು ಕಾಣಿಸ್ಕೊಳ್ಳೋದು ರೀತಿಯಾಗಲಿ ಡಿ ಬಾಸ್ ಅವರು ಇಲ್ಲ. ಆದರೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ಮಾಫಿಯಾ ಟೀಸರಿಗೆ ನೀವೇ ನೋಡಿರ್ತೀರ, ಆಲ್ರೆಡಿ ಟ್ರೈಲರ್ ನೋಡಿರ್ತೀರ. ತುಂಬಾ ಟ್ರೈಲರ್ ಕಟ್ ಅದ್ಭುತವಾಗಿ ಬಂದಿದೆ. ಆದರೆ ಅದರಲ್ಲಿ, ಆ ಮೂವಿಯಲ್ಲಿ ಡಿ ಬಾಸ್ ಅವ್ರ ಪಾತ್ರ ಇತ್ತು. ಅದನ್ನು ಮುಂದೆ ದೂಕಕ್ಕಾಗಲ್ಲ. ನಿಮಗೆ ಆಲ್ರೆಡಿ ಹೇಳೋಗೆ ಪ್ರಜ್ವಲ್ ದೇವರಾಜ್ ಅವರ ಮೂವೀಸ್ ಲೈನಪ್ಸ್ ತುಂಬಾ ದೊಡ್ಡದಾಗಿದೆ. ಚೀತಾ, ಮಾಫಿಯಾ, ರಾಕ್ಷಸ, ಈ ಥರ ತುಂಬ ಮೂವೀಸ್ ಬರ್ತಾನೆ ಹೋಗ್ತಾ ಇದೆ. ಕರಾವಳಿ ಮೂವಿ ಕೂಡ ಲೈನಪ್ಪಲ್ಲಿದೆ. ಸೊ ಈಗೆಲ್ಲ ಇರಬೇಕಾದ್ರೆ ಮೂವಿನ ಸ್ಟಾಪ್ ಮಾಡೋದಕ್ಕಾಗಲ್ಲ. ಹಾಗೂ ಅದಲ್ದಲೇ ಈಗ ಸದ್ಯಕ್ಕೆ ನೀವು ಸಿಚುವೇಶನ್ ನೋಡೋದಾದರೆ ಜುಲೈಯಲ್ಲಿ ಮೂವೀಸೇ ಇಲ್ಲ. ನಾನು 2 ವಾರದಿಂದ ನೋಡ್ತಾ ಇದ್ದೀನಿ, ರಿವ್ಯೂ ಕೊಡೋದಕ್ಕೆ ಯಾವ ಮೂವೀಸ್ ಕೂಡ ಇಲ್ಲ. ನಮಗೆ ಆ್ಯಸ್ ಎ ರೆಪ್ರೆಸೆಂಟ್ ಮಾಡೋದಕ್ಕೆ, ಕನ್ನಡ ಇಂಡಸ್ಟ್ರಿ ಅಂತ ರೆಪ್ರೆಸೆಂಟ್ ಮಾಡೋದಂಥ ಮೂವಿ ಯಾವುದು ಬಂದಿಲ್ಲ. ಸೊ ಈ ಟೈಮಲ್ಲಿ ಮಾಫಿಯಾ ಕೂಡ ರಿಲೀಸ್ ಆಗಲಿ ಅಂತ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದರೆ ಇಲ್ಲಿ ಆ್ಯಕ್ಚುಲಿ ಇರೋ ವಿಷಯ ಏನಂತಂದರೆ, ಮಾಫಿಯಾ ಮೂವಿಯಲ್ಲಿ ಡಿ ಬಾಸ್ ಅವ್ರು ಕಾಣಿಸ್ಕೊಳ್ಳೋಕ್ಕಿದ್ರು. ಆದರೆ ಆ ಒಂದು ಪಾರ್ಟ್ನ ಕಟ್ ಮಾಡಿಕೊಂಡು, ಅಂದರೆ ಏನು ಜಸ್ಟ್ ಮುಂದೆ ಏನು ನಡಿಬೇಕಾಗಿತ್ತು ಅದನ್ನು ಮಾಡ್ದಲ್ಲೇ ಏನು ಪಾರ್ಟ್ ಮಾಡಿದ್ರು ಅದನ್ನು ಕಟ್ ಮಾಡಿ ಮುಂದುವರ್ಸ್ಕೊಂಡು ಹೋಗಿ ಈಗ ಮೂವಿ ರಿಲೀಸ್ ಡೇಟಿಗೆ ರೆಡಿ ಆಗಿರೋವಂಥದ್ದು. ಸೊ ನಾನು ಅಂದ್ಕೊಂಡೆ, ಓಕೆ, ಮಾಫಿಯಾ ಇಷ್ಟೊಂದು ಟೈಮ್ ಯಾಕೆ ತೊಗೊಳ್ತು, ಯಾಕೆ ಬರೋಕ್ಕೆ ಟೈಮ್ ತೊಗೊಳ್ತು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದು. ಈಗ ನನಗೆ ಆ್ಯಕ್ಚುಯಲ್ ಫ್ಯಾಕ್ಟ್ ಸಿಕ್ಕಿರೋವಂಥದ್ದು. ಸೊ ಡಿ ಬಾಸ್ ಅವರು ಆ ಮೂವಿಲಿದ್ದರು ಅಂತ. ಈಗ ನಾವು ಬರೋದಾದರೆ KD ವಿಷಯಕ್ಕೆ ಬರೋದಾದರೆ, ಈಗ ಡಿ ಬಾಸ್ ಅವರು ಇದ್ರ ಅಂತ ಕೇಳಿದ್ರಲ್ಲ, ಇಲ್ಲ. ಈಗ D58 ಬಗ್ಗೆ ಮಾತಾಡೋದಾದರೆ ಅದರ ಬಗ್ಗೆ ಕೆಲಸ ಕಾರ್ಯಗಳು ನಡೀತಾ ಇದೆ. ಆ್ಯಂಡ್ ಟು ಬಿ ಹಾನೆಸ್ಟ್, ಸೆಟ್ಟಲ್ಲಿ ಹೇಳಿರೋ ಪ್ರಕಾರ ಡೆವಿಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬ್ರೋ. ಆದರೆ D58 ಮಾತ್ರ ಅದರದ್ದು ಕೆಲಸಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. D58 ಏನಾಗುತ್ತೋ, ಏನು ಕೇಸ್ ಬಗ್ಗೆ ಏನು ನಡೆಯುತ್ತೋ ಅದೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಗೊತ್ತಾಗುವಂಥದ್ದು. ಆದರೆ D58ನ ಕೆಲಸಗಳೇನು ನಡಿಬೇಕಾಗಿದೆ ಅದನ್ನು ನಡೀತಾ ಇದೆ ಅಂತಲೇ ಹೇಳ್ಬೋದು. ನನಗೊತ್ತು ಫ್ಯಾನ್ಸ್ ಎಲ್ಲ ಏನಿದ್ದೀರಾ, 1606 ಕೈದಿ ಮೂವಿಗೆ ತುಂಬಾ ವೆಯ್ಟ್ ಮಾಡ್ತೀರ ಅಂತಲೇ ಹೇಳ್ಬೋದು. ಆದರೆ ನಿಜ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ D58 ಮೂವಿ ಆಗದಲ್ಲೇ ಯಾವುದೇ ಕಾರಣಕ್ಕೂ ಯಾವ ಮೂವಿಗೂ ಕೈ ಹಾಕುವಂಥ ಚಾನ್ಸಸ್ ಕೂಡ ಇಲ್ಲ. ಯಾಕೆ ಅಂದರೆ D58 ಅಷ್ಟು ಇಂಪಾರ್ಟೆಂಟ್ ಆಗಿದೆ ಇವರ ಕರಿಯರಿಗೆ, ಇವರ ಗ್ರೋತಿಗೆ. ಡೆವಿಲು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ, ಅದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಗುರು, ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ನಾವು ಪ್ರೇ ಮಾಡೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ, ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.